ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಡಿಟಿವ್ ಬ್ರ್ಯಾಂಡ್ ಕಡೆಯಿಂದ ಒಂದು ನೆಬ್ಯುಲೈಸರ್ ಅನ್ನ ತಗೊಂಡಿದ್ದೀವಿ. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಸೊ ಏನಿದೆ ನೆಬ್ಯುಲೈಸರ್, ಇದರ ಯೂಸೇಜ್ ಏನು ಅಂತ ನೋಡೋದಾದ್ರೆ, ಕೆಲವೊಬ್ಬರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಡಾಕ್ಟರ್ಸ್ ಕೆಲವೊಂದು ಮೆಡಿಸಿನ್ ಗಳನ್ನ ಕೊಡ್ತಾರೆ ಇನ್ಹೇಲ್ ಮಾಡಕ್ಕೆ. ಸೊ ಆ ರೀತಿಯಾದ ಲಿಕ್ವಿಡ್ಸ್ ಗಳನ್ನ ಈ ಒಂದು ಮೆಷಿನ್ ಅಲ್ಲಿ ಹಾಕಿ ನಾವು ಇನ್ಹೇಲ್ ಮಾಡೋದ್ರಿಂದ ನಮ್ಮ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಒಳಗೆ ಒಂದು ಪೇಪರ್ ಅನ್ನ ನೋಡ್ಕೊಬಹುದು. ಅದರಲ್ಲಿ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾರಂಟಿ ಕ್ಲೈಮ್ ಮಾಡ್ಕೊಬಹುದು, ಹಾಗೂ ನಿಮ್ಮ ಡೌಟ್ಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಒಂದು ಪೈಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ಯೂಸ್ ಇದೆ ಅಂತ ನೋಡೋಣ. ಅಡಲ್ಟ್ ಮಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಮೆಡಿಸಿನ್ ಅನ್ನ ಹಾಕ್ಲಿಕ್ಕೆ ಒಂದು ಕಪ್ ಅನ್ನ ಕೊಟ್ಟಿದ್ದಾರೆ, ಹಾಗೂ ಒಂದು ಬೇಬಿ ಮಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ಯೂಸರ್ ಮ್ಯಾನುವಲ್ ಹಾಗೂ ವಾರಂಟಿ ಕಾರ್ಡ್ ಅನ್ನ ನೋಡ್ಕೊಬಹುದು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಈ ಒಂದು ಮಷಿನ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನೀವು ತಿಳ್ಕೊಬಹುದು. ಇನ್ನು ಈ ಒಂದು ಮಷಿನ್ ನೋಡಕ್ಕೆ ಈ ರೀತಿ ಹ್ಯಾಂಡಿ ಆಗಿದೆ. ನೀವು ಎಲ್ ಬೇಕಾದ್ರೂ ಆರಾಮಾಗಿ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ಸೊ ಇದ್ರ ಒಂದು ವೆಯ್ಟ್ ನೋಡೋದಾದ್ರೆ 1-1.5 kg ಇರ್ಬೋದು ಅಂತ ನನ್ನೊಂದು ಅನಿಸಿಕೆ. ನನಗೆ ವೆಯ್ಟ್ ಗೊತ್ತಾಗಲ್ಲ, ಎಕ್ಸಾಕ್ಟ್ ವೆಯ್ಟ್ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಇಲ್ಲಿ ಹಾಕಿರ್ತೀನಿ ನಾನು. ಸೊ ನನಗೆ ವೆಯ್ಟೇ ಗೊತ್ತಾಗಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿದೆ. ಸೊ ಈ ಒಂದು ನೆಬ್ಯುಲೈಸರ್ ಏನಿದೆ ಇದು ಪಿಸ್ಟನ್ ಕಂಪ್ರೆಸರ್ ನ ಜೊತೆಗೆ ಬರ್ತಾ ಇದೆ. ಇದನ್ನ ಯೂಸ್ ಮಾಡಿದ್ದೀನಿ. ನಾಯ್ಸ್ ಏನು ಅಷ್ಟು ದೊಡ್ಡದಾಗೇನು ಬರ್ತಾ ಇಲ್ಲ, ನಾರ್ಮಲ್ ಆಗಿ ಬರ್ತಾ ಇದೆ. ಹಾಗೂ ಇಲ್ಲಿ ಒಂದು ನಾಸಲ್ ಔಟ್ಪುಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಈ ಒಂದು ಪೈಪ್ ಕೊಟ್ಟಿದಾರಲ್ವಾ, ಇದನ್ನ ತೆಗೆದು ಈ ರೀತಿ ಫಿಕ್ಸ್ ಮಾಡೋದು. ಸೊ ಇಲ್ಲಿ ಸ್ವಲ್ಪ ಟೈಟ್ ಆಗಿ ಹಂಪ್ಬಿಟ್ರೆ ಇದು ಫಿಕ್ಸ್ ಆಗ್ಬಿಡತ್ತೆ. ಮೆಡಿಸಿನ್ ಹಾಕ್ಲಿಕ್ಕೆ ಒಂದು ಕಪ್ ಕೊಟ್ಟಿದಾರಲ್ವಾ, ಇದನ್ನ ತೆಗೆದು ಈ ರೀತಿ ಫಿಕ್ಸ್ ಮಾಡೋದು. ಓಪನ್ ಮಾಡ್ಕೊಂಡು ನೀವು ಮೆಡಿಸಿನ್ ಅನ್ನ ಹಾಕೊಬಹುದು. ಇಲ್ಲ ಅಂದ್ರೆ ಇಲ್ಲೊಂದು ಇದ್ರ ಮೇಲ್ಗಡೆ ಒಂದು ಜಾಗನ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಮೆಡಿಸಿನ್ ಹಾಕೊಂಡು ಇದೇ ರೀತಿ ಕ್ಲೋಸ್ ಮಾಡ್ಕೊಬಹುದು. ನೆಕ್ಸ್ಟ್ ನಿಮ್ಮ ಮಾಸ್ಕ್ ಏನಿದೆ ಇದನ್ನ ತಗೊಂಡು ಇದರಲ್ಲಿ ಸೊ ಈ ರೀತಿ ಮಾಸ್ಕ್ ಅನ್ನ ಸಿಗಿಸ್ಕೊಂಡು ಡೈರೆಕ್ಟ್ ಆಗಿ ನೀವು ನಿಮ್ಮ ಫೇಸಿಗೆ ಹಾಕೊಬಹುದು. ಓಕೆ, ಸೊ ಈ ರೀತಿ ಹಾಕೊಂಡು ಈ ಒಂದು ಮಿಷಿನ್ ಅನ್ನ ಆನ್ ಮಾಡಿಕೊಂಡ್ರೆ ಈ ಒಂದು ಮೆಡಿಸಿನ್ ಏನು ಹಾಕಿರ್ತೀರೋ ಅದು ಗಾಳಿಯ ಮುಖಾಂತರವಾಗಿ ಸ್ವಲ್ಪ ಸ್ವಲ್ಪ ನಿಮ್ಮ ಶ್ವಾಸಕೋಶಕ್ಕೆ ಎಲ್ಲ ಕಡೆ ಹೋಗುತ್ತೆ. ಸೊ ಈ ರೀತಿ ಹೋಗೋದ್ರಿಂದ ಮೆಡಿಸಿನ್ ಎಲ್ಲ ಕಡೆ ಹೋಗಿ ನಿಮ್ಮ ಬಾಡಿಯನ್ನು ಸ್ವಲ್ಪ ಸರಿ ಮಾಡುತ್ತೆ. ಇದು ಅಡಲ್ಟ್ಸ್ ಗೆ ಮಾತ್ರ ಅಲ್ಲದೆ ತುಂಬಾ ಮಕ್ಕಳಿಗೂ ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಸೊ ಅವರಿಗೂ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಇಫ್ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ರೆ ಡಾಕ್ಟರ್ ನ ಸಜೆಷನ್ ಮೇರೆಗೆ ನೀವು ಮೆಡಿಕೇಶನ್ ಅನ್ನ ತಗೊಂಡು ಈ ರೀತಿಯಾದ ಮಷಿನ್ ಗಳನ್ನ ಯೂಸ್ ಮಾಡ್ಕೊಬಹುದು. ಸೊ ಈ ಒಂದು ಮಷಿನ್ ಏನಿದೆ ಇದನ್ನ ನಾನು 950 ರೂಪಾಯಿಗೆ ಅಮೆಝಾನ್ ನಲ್ಲಿ ತಗೊಂಡಿದ್ದೆ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಪ್ರಾಡಕ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೊಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಯಾರೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಆಸ್ತಮಾ ಅಥವಾ ಏನಾದ್ರೂ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ರೆ ಈ ರೀತಿ ಮಷಿನ್ ಎಲ್ಲ ಅವರಿಗೆ ಸ್ವಲ್ಪ ಯೂಸ್ಫುಲ್ ಆಗ್ಬೋದು, ಅವರಿಗೆಲ್ಲ ಶೇರ್ ಮಾಡಿ ಆಯ್ತಾ. ಹಾಗೆ ಕನ್ನಡ ಟೆಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ ಗಳನ್ನ ಮಿಸ್ ಮಾಡ್ಕೊಳ್ತೇನೆ, ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.